ಇಡೀ ದೇಶದ ಭದ್ರತೆಗೆ ಒಂದು ಆತಂಕವನ್ನು ತಂದೊಡ್ಡುವಂತ ಒಂದು ಪರಿಸ್ಥಿತಿ. ಮಂಡ್ಯ ನಗರದಲ್ಲಿ ಒಂದು ಲಾಡ್ಜ್ನಲ್ಲಿ ಬಾಂಗ್ಲಾದೇಶದ ಮಹಿಳೆಯರನ್ನ ವೇಶ್ಯಾವಾಟಿಕೆಗೆ ಬಳಸ್ತಿದ್ರು. ಇಲ್ಲೆಲ್ಲ ಕೂಲಿ ಕಾರ್ಮಿಕರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಏಜೆಂಟ್ಗಳು ಉಟ್ಕೊಂಡ್ರು. ಇವರು ಈ ಏಜೆಂಟ್ಗಳ ಮುಖಾಂತರ ಕರ್ನಾಟಕಕ್ಕೆ, ಕೇರಳಕ್ಕೆ, ಈ ರಾಜ್ಯಗಳಿಗೆ ವಲಸೆ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ 20 ಲಕ್ಷ ವಲಸಿಗರಿದ್ದಾರೆ. ಮಂಡ್ಯದಲ್ಲೂ ಕೂಡ ಈಗ ಅವಲ JCBಗಳು, ಟಿಪ್ಪರ್ಗಳು ಈ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. 2000ಕ್ಕಿಂತ ಹೆಚ್ಚು. ನಾಗಮಂಗಲ ಒಂದು ತಾಲೂಕಲ್ಲೇ ನಾಗಮಂಗಲ ತಾಲೂಕಿನಲ್ಲೇ ಇವರು ಹೋಗ್ಬಲ್ದೇನೆ ಆ ಬಾಂಗ್ಲಾದೇಶದ ವಲಸಿಗರನ್ನ ಇವರು ತನಿಖೆಗೆ ಬರ್ತಾರೆ ಅಂತ ಹೇಳಿ ಅವರೆಲ್ಲರೂ ಅಲ್ಲಿ ಖಾಲಿ ಮಾಡಿಸಿದ್ದಾರೆ. ಇನ್ ಕೆಲವರು APK ಫೈಲ್ ನಲ್ಲಿ ಬಿನ್ ನಂಬರ್ ಇಟ್ಕೊಂಡಿರ್ತಾರೆ. ಅವರು ಪೊಲೀಸ್ನವ್ರಿಗೆ 2000, 3000, 5000 ಹಿಂಗೆ ಗೂಗಲ್ ಪೇ, ಫೋನ್ ಪೇ ಮಾಡಿದಾರೆ ಲಂಚದ ರೂಪಾಯಿ. ಇವ್ರು ಪ್ರೂವ್ ಮಾಡೋದಕ್ಕೆ ದಾಖಲೆಗಳು ಇದ್ದಾಗ ಯಾವಾಗ ಅದನ್ನ ಯಾಕೆ ಮಾಡಿಲ್ಲ? ಅದನ್ನ 2000 ರೂಪಾಯಿ ಕೊಟ್ಟು ಮಾಡಿದ್ದಾರೆ. ಈಗ ಈ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ, ಅವರು ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಸೋಜಿಗದ ವಿಚಾರ ಕೇಳಿ ಹೌದು ಸೋಜಿಗ ಅಂತ ಅನ್ಸ್ಬಿಡ್ತಾರೆ. ಒಬ್ಬ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ ಅಂದ್ರೆ ಇವತ್ತಿನ ವ್ಯವಸ್ಥೆ ಏನಾಗಿದೆ? ಬೆಳಗಾಂನಲ್ಲಿ ಬಾಂಗ್ಲಾದೇಶದ ವಲಸಿಗ ಒಬ್ಬ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಿಂತಿದ್ದಾನೆ. ಕೋಮುಗಲಭೆ ಆದಂತ ಸಂದರ್ಭದಲ್ಲಿ ಭಾಗಿಯಾದ್ರೂ ಕೂಡ ಪೊಲೀಸರು ಪತ್ತೆ ಮಾಡಕ್ ಹೋಗಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೋಮುಗಲಭೆ ನೀಡಲಿಕ್ಕೆ ಬಾಂಗ್ಲಾ ವಲಸಿಗರು ಕಾರಣ ಅಂತ. ಹೌದು, ಹೇಳ್ಬೇಕು. ನಾವು ದೇಶದ್ರೋಹಿ ಕೇಸ್ ಹಾಕ್ಬೇಕು ಅಂತೇಳಿ ನಾನೀಗ ಅಮಿತ್ ಶಾಗ್ ಲೆಟರ್ ಮಾಡ್ತಾ ಇದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಮಂಡ್ಯದ ನಾವೇ FIR ಮಾಡಿಸಿ ಕೇಸ್ ಮಾಡಿದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.